ಆರ್ ನಗರದಲ್ಲಿ ಮತ ಹಾಕಲು ಶಿವರಾಜನ್ ಅವರು ಬರ್ತಾರೆ. ಬಟ್ ಅವರ ಹೆಸರಿನಲ್ಲಿದ್ದಂಥ ಮತ ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ. ಯಾರು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ. ಮತ ಚಲಾವಣೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅವರು ಆಕ್ರೋಶ ವ್ಯಕ್ತಪಡಿಸಿ ಏನಾಗಿದೆ ಇದು ಅಂತ ಕೇಳ್ತಾರೆ. ಅಲ್ಲಿ 3 ಕಡೆ ಚೆಕಿಂಗ್ ನಡೆಯುತ್ತೆ. ಅದು 3 ಕಡೆಯೂ ಕೂಡ ಅವ್ರು ಮತದಾನ ಮಾಡಿಬಿಟ್ಟಿದ್ದಾರೆ ಅನ್ನೋದಿದೆ. ಆಮೇಲೆ ಅವ್ರ ಹತ್ರ ಬ್ಯಾಲೆಟ್ ಪೇಪರಲ್ಲಿ ಮತ ಹಾಕಿಸ್ಕೊಂಡಿದ್ದಾರೆ. ಬಟ್ ಎಲ್ಲಿ ಹೋಯ್ತು, ಯಾರು ಹಾಕಿದ್ರು ಈ ಮತವನ್ನ ಅನ್ನೋದು ಮುಖ್ಯ. 11:05ಗೆ ನಾನು ವೋಟ್ ಮಾಡ್ಲಿಕ್ಕೆ ಅಂತ ಬಂದೆ. ನಾನು ಬರಬೇಕಾದ್ರೆ ಅಲ್ಲಿಂದ ಕಾರ್ಡ್ ತೊಗೊಂಡ್ಬಂದೆ. ಆಮೇಲೆ ವೋಟರ್ ಸ್ಲಿಪ್ಪು ಕೊಟ್ಟರು. ಸೊ ಸ್ಲಿಪ್ ತೊಗೊಂಡ್ಬಿಟ್ಟು ವೋಟಿಗೆ ಬಂದೆ. ನಾನು ಜಸ್ಟ್ ಒಳಗಡೆ ಬಂದಾಗ ಅವ್ರು ಹೇಳಿದ್ರು ಮಾರ್ಕ್ ಆಗಿತ್ತಲ್ಲ ರೆಡಿಂಕಲ್ಲಿ, ಸೊ ನಿಮ್ದು ವೋಟ್ ಆಗಿದೆ ಅಂದರು. ಹೆಂಗೆ ವೋಟ್ ಆಗುತ್ತೆ ಸರ್, ನನ್ನ ಇದು ಎಪಿಕ್ ಕಾರ್ಡ್ ಇಲ್ಲಿದೆ ತೊಗೊಳ್ಳಿ ಅಂತ ಕಾರ್ಡ್ ಕೊಟ್ಟೆ. ಸೊ ಅವ್ರು ಆಮೇಲೆಲ್ಲ ಚೆಕ್ ಮಾಡಿದ್ರು. 3 ಸ್ಲಿಪ್ ಇರುತ್ತೆ ಅಲ್ಲಿ, ಎಲ್ಲ ಕಡೆ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಇಲ್ಲ ವೋಟ್ ಆಗಿದೆ ಅಂದರು. ಪಾಸಿಬಿಲಿಟಿ ಇಲ್ಲ ವೋಟ್ ಮಾಡೋದಕ್ಕೆ. ನನ್ನ ಹತ್ರ ಬೇರೆ ID ಕಾರ್ಡ್ ಬೇರೆ ನಾನು ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ಅಂದೆ. ಆಮೇಲೆ ಅವ್ರು ಯಾರೋ ಹೈಯರ್ ಆಫೀಸರಿಗೆ ಫೋನ್ ಮಾಡಿದ್ರು, ಕನ್ವಿನ್ಸ್ ಮಾಡಿ. ನಾನು ಆಮೇಲೆ ಕೇಳಿದೆ, ಆ ಥರ ಹೆಂಗಾಗುತ್ತೆ, ಎಜುಕೇಟೆಡ್ ಆಗಿ ಈ ಥರ ಆದರೆ ಈ ಕಾಮನ್ ಮ್ಯಾನ್ ಕೇಳಲ್ಲ, ಅದು ಆರ್ ನಗರ ಅಂತ ಏರಿಯಾಗಳಲ್ಲಿ ಆಗುತ್ತೆ ಅಂದರೆ ಗಲಾಟೆ ಮಾಡಿದ್ಮೇಲೆ ಆರ್ಗ್ಯೂ ಮಾಡಿದಾಗ ಆಮೇಲೆ ಅವರು ಲೇಡೀಸ್ ಇದ್ರು ಮೇಡಮ್, ಅವ್ರು ಫೋನ್ ಮಾಡಿಬಿಟ್ಟು ಹೈಯರ್ ಆಫೀಸರ್ ಹತ್ರ ಮಾತಾಡ್ಬಿಟ್ಟು ಫಾರ್ಮ್ 11:05 ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನಿಸುತ್ತೆ. ಅಲ್ಲಿ ಈ ರೀತಿಯಾಗಿ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ನಿಮಗೆ 2-3 ಕಡೆ ಚೆಕ್ಕಿಂಗ್ ಮಾಡ್ತಾರೆ, ಹೆಸರು ಇದೆಯಿಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ, ಆಮೇಲೆ ಆಗುತ್ತೆ. ಅಥವಾ ಮಿಸ್ ಆಗಿ ಯಾವುದೋ ಹೆಸರನ್ನ ಹಾಕ್ಬಿಟ್ರೆ, ಅಥವಾ 2 ವೋಟರ್ ID ಇದೆಯಾ ಗೊತ್ತಾಗ್ತಿಲ್ಲ, ಆಗಿರ್ಬೋದಾ. ಹಲವು ಕಡೆಗಳು ಅನುಮಾನ ಬಂದಿದೆ ಈ ವಿಚಾರದಲ್ಲಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಅಲ್ವಾ? ಒಂದು ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ.